ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಬಕವಿ ಬನಹಟ್ಟಿ, ರಾಂಪುರ, ಹೊಸೂರ ನಗರಗಳಿಗೆ ಶುದ್ಧ ಫಿಲ್ಟರ್ ಮಾಡಿದ ನೀರನ್ನ ಮನೆ ಮನೆಗೆ ತರಿಸುವ ಕೆಲಸ ಮಾಡಬೇಕಾಗಿದೆ. ಸ್ಟ್ಯಾಂಡರ್ಡ್ ಪೈಪ್ಗಳನ್ನ ಬಳಸಿ ಅವು ಎಂದು ಲೀಕೇಜ್ ಆಗೋದಿಲ್ಲ. ISI ಮಾರ್ಕ್ ಇಲ್ಲದ ಪೈಪ್ಗಳನ್ನ ಜೋಡಿಸುವುದರಿಂದ ಪದೇ ಪದೇ ಸೋರಿಕೆಯಾಗಿ ರಸ್ತೆಯನ್ನ ಹಾಳು ಮಾಡುವುದು ಅಲ್ಲದೆ ಮತ್ತು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಧಿಕಾರಿಗಳು ಉತ್ತಮ ಪೈಪುಗಳನ್ನ ಬಳಸಿ ಜನರಿಗೆ ಶುದ್ಧ ನೀರನ್ನ ಕೊಡುವ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ತೇರದಾಳ ಶಾಸಕ ಸಿದ್ದು ಸವದಿ ಕಿವಿಮಾತು ಹೇಳಿದ್ದಾರೆ. ರಬಕವಿ ಬನಹಟ್ಟಿ ನಗರದಲ್ಲಿ ಯೋಜನೆ ಕಾಮಗಾರಿಯು ಅರ್ಧ ಮಾತ್ರವಾಗಿದೆ. ಇನ್ನು ಅರ್ಧ ಕೆಲಸವಾಗಿಲ್ಲ. ಅದು ಸಂಪೂರ್ಣವಾಗಿ ಯೋಜನೆ ಕಾಮಗಾರಿ ಮುಗಿಸಬೇಕು. ಮುಗಿದ್ರೆ ಸುಲಭವಾಗಿ ಅವರ ಮನೆಯಿಂದ ಕನೆಕ್ಷನ್ ಕೊಟ್ಟು ಶೌಚಾಲಯವನ್ನ ಉಪಯೋಗ ಮಾಡಲು ಅನುಕೂಲವಾಗಿದೆ. ಮತ್ತು ಮಾಲಿಂಗಪುರ ನಗರಕ್ಕೆ ಯೋಜನೆ ಮಾಡಲು 100 ಕೋಟಿ ಮತ್ತು ತೇರದಾಳ ನಗರಕ್ಕೆ 100 ಕೋಟಿ ಬೇಕು. ಕೂಡಲೇ ಸರ್ಕಾರ ಈ ಹಣವನ್ನ ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರು. ಈ ಹಿಂದೆ ಜಾರಿಯಾದಂತಹ 24 ಗಂಟೆ ಲೈನ್ ಅನ್ನ ಕೊಟ್ಟಿಲ್ಲ. ಕೊಡುವ ಕೆಲಸವಾಗಬೇಕು. ಇಲ್ಲಾಂದ್ರೆ ಸಾರ್ವಜನಿಕರ ದುಡ್ಡು ಪೈಪ್ನಲ್ಲಿ ನೀರು ಹರಿದಂತೆ ದುಡ್ಡು ಹರಿದು ಹೋಗಬಾರದು. ಗುತ್ತಿಗೆದಾರು ಕೆಲಸ ಮಾಡ್ತೀನಿ ಅಂತ ಹೇಳಿ ದುಡ್ಡು ತೆಗೆದುಕೊಂಡು ಹೋಗುವ ಕೆಲಸ ಆಗಬಾರದು. ಇಲ್ಲ ದಿನನಿತ್ಯ ಜನ ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಿ. ತೇರದಾಳ ನಗರಕ್ಕೆ ನೀರಿಗಾಗಿ ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ. ಕೇವಲ 13 ಕೋಟಿ ಮಂಜೂರಾಗಿದ್ದು ಇದು ಯಾವುದಕ್ಕೂ ಸಾಲುವುದಿಲ್ಲ. ಪುರಸಭೆ, ನಗರಸಭೆ ಮುಖ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮತ್ತು ಪ್ರೊಸೀಡಿಂಗ್ ಮಾಡಿ ಸರ್ಕಾರಕ್ಕೆ ಕಳಿಸುವ ಕೆಲಸ ಮಾಡ್ತೀನಿ ಎಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ರಾಮಪ್ಪ ಚಿಕ್ಕೋಡಿ ಆಟದ ಮೈದಾನದಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ಹಾಗೂ ರಬಕವಿ ಬನಹಟ್ಟಿ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆ ಅಡಿ ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿ ರಬಕವಿ ರಾಂಪುರ ನಗರಕ್ಕೆ ಸುಧಾರಿತ ನೀರು ಸರಬರಾಜು ಯೋಜನೆ ಅಂದಾಜು ಮೊತ್ತ 4,210 ಲಕ್ಷಗಳ ವೆಚ್ಚದ ಶಂಕುಸ್ಥಾಪನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಯುಜಿಡಿ ಮಾಡ್ಲಾಕ ಇನ್ನೂ 106 ಕೋಟಿ ಎಸ್ಟಿಮೇಟ್ ಆಗ್ಯದ. ಅಲ್ಲಿ ಮಾಲಿಂಗಪುರದಾಗೂ 100 ಕೋಟಿ ಆಗ್ಯದ, ತೇರದಾಳದಾಗೂ 100 ಕೋಟಿ ಆಗ್ಯದ. ಇದನ್ನು ಸರ್ಕಾರಗಳು ಕೊಡುವ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಕಾರಣ ಅಂದ್ರೆ ನಾವು ಉತ್ತರ ಕರ್ನಾಟಕದಾದೀವಿ. ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಾಕ ಇದು ಒಂದು ತಾಜಾ ಉದಾಹರಣೆನ. ಅದಕ್ಕಾಗಿ ನಾವು ಬರುವಂತ ದಿವಸದಲ್ಲಿ ಇನ್ನಷ್ಟು ಒತ್ತಡ ಹೇರಿ ನಾವು ಆಯಾ ಸ್ಥಳೀಯ ಸಂಸ್ಥೆಯೊಳಗೆ ಪ್ರೊಸೀಡಿಂಗ್ ಮಾಡಿ ಸರ್ಕಾರಕ್ಕೆ ಕಳಿಸುವಂತ ಕೆಲಸ, ಸಂಬಂಧಿಸಿದ ಇಲಾಖೆಗೆ ಕಳಿಸುವಂತ ಕೆಲಸ ಬರುವಂತ ದಿವಸದಲ್ಲಿ ನಾವು ಮಾಡ್ತೀವಿ. ಅದರ ಬಗ್ಗೆ ನಮ್ಮ ಮುಖ್ಯಾಧಿಕಾರಿಗಳಾಗಲಿ, ಕಮಿಷನರ್ ಆಗಲಿ ಅದಕ್ಕೆ ಗಮನ ಕೊಟ್ಟು ಮಾಡುವಂತ ಕೆಲಸ ಆಗ್ಬೇಕು. ಮತ್ತು ಏನೀಗ ಹಳಿ 24x7 ಲೈನ್ ಮಾಡ್ಯಾರ, ಅವು ಪ್ರಾರಂಭ ಮಾಡುವಂತ ಕೆಲಸ ಮಾಡ್ಬೇಕು. ಇಲ್ಲಿಗೆ ಇದನ್ನು ಅರ್ಧ ಮಾಡ್ರಿ, ಅದನ್ನು ಅರ್ಧ ಮಾಡ್ರಿ, ನೀರು ಜನರಿಗೆ ಯಾರಿಗಿಲ್ಲ, ಬರೇ ಆ ಪೈಪ್ದಾಗ ದುಡ್ಡು ಹರಿಯೋದು ಆಗಬಾರ್ದು. ನೀರು ಹರಿಬೇಕು, ಮನೆಗೆ ನೀರು ಹೋಗ್ಬೇಕು. ಬರೇ ನೀವು ದುಡ್ಡು ತಕೊಂಡು ಗುತ್ತಿಗೆದಾರರು ಹೋದ್ರು ಇಲ್ಲಿ ಜನ ಅನುಭವಿಸಿದ ಕಷ್ಟ ಯಾರುಗಳವ್ರು. ಆದ್ರಿಂದ ಶುದ್ಧ ಕುಡಿ ನೀರು ಕೊಡ್ಬೇಕು. ಬೋರಿಗೆ ಸಿಗ್ತಾವ ಮಾಲಿಂಗಪುರದಾಗ, ಬೋರಿಗೆ ಅವು ಸರಿ ಇರಲಿ, ಕುಡಿಕೆ ಯೋಗ್ಯ ಇಲ್ಲ ಕೆಲವೊಂದು. ಮತ್ತು ಘಟಪ್ರಭಾ ನದಿ ನೀರ ಬೇಸಿಗೆಯೊಳಗೆ 4 ತಿಂಗಳು ಡ್ರೈ ಆಗತ್ತಾವ. ಮಾಲಿಂಗಪುರಕ್ಕೂ ಕೃಷ್ಣಾ ನದಿಯಿಂದ ನೀರು ಲಿಫ್ಟ್ ಮಾಡುವಂತ ಕೆಲಸ ಯೋಜನೆಗೆ ನೀವು ಪ್ರಪೋಸಲ್ ಕಳಿಸುವಂತ ಕೆಲಸ ಆಗ್ಬೇಕು. ಇಲ್ಲಿಂದ ಮಾಲಿಂಗಪುರ ನಗರಕ್ಕೂ ಸಹಿತ ಹೋದ್ರೆ ಒಳ್ಳೇದಾಕತ್ತೆ. ಈ ಅಮೃತ ಯೋಜನೆ 2ದಲ್ಲಿ ಇವೆರಡು ನಗರಕ್ಕೆ ಅನುಕೂಲ ಆಯ್ತು. ಅದ್ರ ತೇರದಾಳಕ್ಕೆ ಬರೀ 12 ಕೋಟಿ ಮಂಜೂರು ಮಾಡ್ಯಾರಿ. ಅದ್ರ ಬಗ್ಗೆನೂ ಸಹಿತ ಆ ಸಂಬಂಧಿಸಿದ ಅವರು ಮುಖ್ಯಾಧಿಕಾರಿ ಬಂದಿಲ್ಲ. ಅಲ್ಲಿಯೂ ಸಹಿತ ಗಮನ ಸೆಳೆಯುವಂತ ಕೆಲಸ ನಾವೆಲ್ಲರೂ ಕೂಡಿ, ನಾವು ಪುರಸಭೆ, ನಗರಸಭಾ ಸದಸ್ಯರು, ನಮ್ಮ ಇಲ್ಲಿ ನಗರಕ್ಕೆ ನಮ್ಮ ಅಧಿಕಾರದೊಳಗೆ ಏನು ಆಗ್ಬೇಕನ್ನುವಂತ ದೃಷ್ಟಿಯೊಳಗೆ ಒತ್ತು ಕೊಟ್ಟು ನಾವು ಟರಾವುಗಳನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೋತಾನೆ ಇರೋದು, ಮತ್ತೆ ಫಾಲೋ ಅಪ್ ಮಾಡೋದು, ಮತ್ತೆ ರಿಮೈಂಡ್ ಲೆಟರ್ ಬರೆದು ಇದನ್ನ ಮಾಡೋದ್ರ ಮುಂದೆ ಅಧಿವೇಶನ ನಡೆದಾಗ ನಮ್ಮ ಗಮನಕ್ಕೆ ತಂದ್ರೆ ನಾವು ಸಹಿತ ಸರ್ಕಾರ ಗಮನ ಸೆಳೆಯುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರೊಳಗ ಸುಮಾರು 25 ವರ್ಷ ಅಲ್ರಿ ಈ ಯೋಜನೆ ಇರೋದು, 30 ವರ್ಷವರೆಗೆ ಬರುವಂತ ಪೈಪ್ಗಳನ್ನು ಅಳವಡಿಸಿ, ಮತ್ತೆ ಹಿಂದಕ್ಕೆ ಪೈಪ್ ಒಳ್ಳೆ ಐತಿ, ಮತ್ತೆ ಹೊಡ್ಕೋತ್ಕೊಂಡಿರ್ಬಾರ್ದು. ನಾವು ತೇರದಾಳದು ಹಂಗಾಗೈತಿ. ನಮ್ಮದು 10-12 ವರ್ಷದಾಗ ಪೈಪ್ ಹೊಡಿ ಆಯ್ತಾವ. ನೀವು ಗುಣಮಟ್ಟದ ಪೈಪ್ ಉಪಯೋಗ ಮಾಡ್ರಿ. ಯಾಕಂದ್ರೆ ನಮ್ಮಲ್ಲಿ ಇದರೊಳಗ ನಾವು ನಗರೋತ್ಥಾನ ಯೋಜನೆಯೊಳಗೆ 6 ಕೋಟಿ ರೂಪಾಯಿಯನ್ನ ಪದೇ ಈ ಕೃಷ್ಣಾ ನದಿ ಜಾಕ್ವಲ್ಲಿ ಕಡೆ ಬರೋ ರಬ್ಕೋ ವೆಂಟಿಗೆ ಹೊಡಿದಿತ್ತು ಪೈಪ್. ಅದನ್ನ ನಾವು ದುರಸ್ತಿ ವಾರ ಮಾಡೋದು ಹಾಕಿತ್ತು. ಅದಕ್ಕೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಮ್ಮ ನಗರೋತ್ಥಾನದೊಳಗೆ 30 ಕೋಟಿ ರೂಪಾಯಿ ಬಂದಿದ್ದಲ್ಲಿ 6 ಕೋಟಿ ರೂಪಾಯಿ ಇಟ್ಕೊಂಡಿದ್ದೀವಿ ಅದಕ್ಕೆ. ಇದು 2023ರಲ್ಲಿ ಮಂಜೂರಾದಾಗ ಆ
ಆ ಹಣವನ್ನ ಪರಿವರ್ತನೆ ಮಾಡಿ 1/4 ಕಟ್ಟುವಂತ ಕೆಲಸ ನಮ್ಮ ನಗರಸಭೆ ಶೇರ್ ಕಟ್ಟುವ ಸಹಿತ 1 ಕೋಟಿ ಮೇಲೆ ಚಿಲ್ಲರನ್ನು ಮುಡ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ. ಆದ್ದರಿಂದ ಅದ್ರ ಜೊತೆ ಮಾಡುವುದ್ರ ಜೊತೆ ನಗರಕ್ಕೆ ಕೇವಲ ಕುಡಿಯುವ ನೀರು ಒಂದು ಕೊಟ್ಟರೆ ಸಾಕಾಗುವುದಿಲ್ಲ. ಇನ್ನೂ ಮೂಲಭೂತ ಸೌಲಭ್ಯಗಳ ಕೊರತೆ ಬಹಳ ಸರ್ಕಾರಕ್ಕೆ ನಾನು ಸಹಿತ ಹಿಂದಿನ ಸರ್ಕಾರ ಈಗಿನ ಸರ್ಕಾರ ಪತ್ರಗಳ ಮುಖಾಂತರ ಆಗ್ರಹ ಮಾಡೀನಿ. ಇಲ್ಲಿ ವಿಶೇಷವಾಗಿ ಜನರ ಆರೋಗ್ಯ ಕಾಪಾಡಲಿಕ್ಕೆ ಯುಜಿಡಿ ಆಗ್ಬೇಕು. ಯುಜಿಡಿ ಅರ್ಧ ಬಲೆಟ್ ಒಳಗೆ ಅರ್ಧ ಮಾಡಿಬಿಟ್ಟ. ಅರ್ಧ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುದಿಲ್ಲ. ಅದ್ರ ಸಂಪೂರ್ಣ ಯುಜಿಡಿ ಆಗ್ಬೇಕು. ಯುಜಿಡಿ ಆದ್ರೆ ಅವ್ರು ಅಲ್ಲೇ ಕನೆಕ್ಷನ್ ಕೊಟ್ಟು ಮನೆಗೊಂದು ಶೌಚಾಲಯ ಕಟ್ಕೊಳಕ್ ಅನುಕೂಲ ಆಕತಿ ಕಡಿಮೆ ರೇಟ್ನೊಳಗೆ. ನೀವು ಮಾಡದೇ ಹೋದ್ರ ಪೂರ್ತಿ ಸೆಪ್ಟಿಕ್ ಟ್ಯಾಂಕ್ ಸಹಿತ ನಾವು ಶೌಚಾಲಯ ಕಟ್ಟಲಿಕ್ಕೆ ಜಾಗ ಇದ್ರ ಸುಮಾರು 50,000 ಕಡ್ಲೆ ಖರ್ಚು ಬರುತ್ತೆ. ಬಡವರಿಗೆ ತುಂಬುವುದು ಆಗುದಿಲ್ಲ. ಅದರಿಂದ ಯುಜಿಡಿ. ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ನಗರಸಭಾ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ದಬಾಡಿ, ಉಪಾಧ್ಯಕ್ಷರು ಶ್ರೀಮತಿ ದೀಪಾ ಗಾಡಿವಡ್ಡರ್, ಚೇರ್ಮನ್ನರು ಅರುಣ್ ಬುದ್ನಿ, ರಬಕವಿ ಬನಹಟ್ಟಿ ನಗರಸಭೆ ಪೌರಾಯುಕ್ತರು ಜಗದೀಶ್ ಏಟಿ, ಪುಟ್ಟಯ್ಯ ಜೆ, ಕಾರ್ಯನಿರ್ವಾಹಕ ಅಭಿಯಂತರರು ಕನನೀಸ ಮತ್ತು ಓಚಾ ಮಂಡಳಿ ವಿಭಾಗ ಬಾಗಲಕೋಟೆ ಸೇರಿ ಮತ್ತಿತರರು ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.